ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಸಾರಾಂಶ. ಮುರಳಿಯ ಸಾರಾಂಶ. ಬಾಬ್ದಾದ ಹೇಳುತ್ತಾರೆ, ನೀವು ಈಗ ಈಶ್ವರೀಯ ಮಿಷನರಿಗಳು. ನಿಮ್ಮ ಕರ್ತವ್ಯವೇ ಎಲ್ಲರಿಗೂ ಬೇಹದ್ದಿನ ತಂದೆಯ ಪರಿಚಯ ನೀಡಿ ಅವರಿಗೆ ಅಮರವಾದ ಸುಖದ ಆಸ್ತಿ ಕೊಡಿಸುವುದು. ಕರ್ಮೇಂದ್ರಿಯಗಳ ಚಂಚಲತೆ ಯಾವಾಗ ನಿಲ್ಲುತ್ತದೆ? ಯಾವಾಗ ಆತ್ಮವು ತಮೋ ಪ್ರಧಾನದಿಂದ ಸತ್ಯ ತ್ರೇತಾಯುಗದ ಸತೋ ಸ್ಥಿತಿಯವರೆಗೆ ಏರಿತೋ ಆಗ ಕರ್ಮೇಂದ್ರಿಯಗಳು ಸಂಪೂರ್ಣ ಮೌನವಾಗುತ್ತವೆ. ಈಗ ನಿಮ್ಮದು ರಿಟರ್ನ್ ಜರ್ನಿ ಲಕ್ಷ್ಮೀನಾರಾಯಣರಂತೆ ಪಾವನರಾಗುವ ಹಾದಿ. ಆದ್ದರಿಂದ ಕರ್ಮೇಂದ್ರಿಯಗಳನ್ನು ವಶದಲ್ಲಿಡಿ. ಯಾವ ಕೆಲಸವನ್ನು ಮುಚ್ಚಿಟ್ಟುಕೊಂಡು ಮಾಡಬೇಡಿ. ತಂದೆಯನ್ನು ಯಥಾರ್ಥವಾಗಿ ನೆನಪಿಸಿ ಆತ್ಮ ಅಭಿಮಾನದಲ್ಲಿ ಬಾಳಿರಿ. ಸ್ಮರಣೆ ಮತ್ತು ಪಾವಿತ್ರ್ಯದಿಂದಲೇ ಚಂಚಲತೆ, ಸ್ಥಿರತೆ, ಸತೋ ಸ್ಥಿತಿ. ಜ್ಞಾನ ರತ್ನಗಳು. ಮೊದಲನೇದ್ದು, ನಿಮ್ಮದು ಈಶ್ವರೀಯ ಮಿಷನ್. ಆತ್ಮಗಳಿಗೆ ತಂದೆಯ ಪರಿಚಯ ಕೊಡುವುದು. ನೀವು ಮೊದಲು ಶೂದ್ರರಾಗಿದ್ದಿರಿ, ಈಗ ಬ್ರಾಹ್ಮಣರಾಗಿದ್ದಿರಿ. ಬ್ರಾಹ್ಮಣರಿಂದ ದೇವತೆ ಸ್ಥಿತಿಗೆ ಏರಬೇಕಾಗಿದೆ. ಬೇಹದ್ದಿನ ತಂದೆಯಿಂದಲೇ ಬೇಹದ್ದಿನ ಆಸ್ತಿಯು ಸಿಗುತ್ತದೆ. ಪಾರಲೌಕಿಕ ತಂದೆ ಅಲೌಕಿಕ ತಂದೆಯ ಅಂದರೆ ಬ್ರಹ್ಮ ಮೂಲಕ ಜ್ಞಾನ ಕೊಡುತ್ತಾರೆ. ಯಾವಾಗ ತಮೋಸ್ಥಿತಿ ಬಿಟ್ಟು ಸತೋಸ್ಥಿತಿಗೆ ತಲುಪುವಿರೋ ಆಗ ಕರ್ಮೇಂದ್ರಿಯಗಳ ಚಂಚಲತೆ ನಿಲ್ಲುತ್ತದೆ. ಆತ್ಮ ಪತಿತವಾಗುವಂತಹ ಮುಚ್ಚಿಟ್ಟುಕೊಂಡು ಮಾಡುವ ಕೆಲಸ ಪಾಪ. ತಂದೆ ಅವಿನಾಶಿ ಸರ್ಜನ್ ಪ್ರತಿದಿನ ಪಥ್ಯ ಮರ್ಯಾದೆಗಳನ್ನು ಕಲಿಸುತ್ತಾರೆ. ಯೋಗದ ಜ್ಞಾನ ಅರ್ಥವಾದರೆ ಜೀವನದಲ್ಲಿ ಉಲ್ಲಾಸ, ನಶೆ ಏರುವುದು. ಕಲ್ಪವೃಕ್ಷ ಏಣಿ ತ್ರಿಮೂರ್ತಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಮುಖ್ಯ. ಆತ್ಮದ ನಿಜ ತಂದೆ ಯಾರು ಎಂಬ ಪ್ರಶ್ನೆಯೇ ಮುಖ್ಯ ಗುರುತು. ಸರ್ವವ್ಯಾಪಿ ಎಂಬ ತಪ್ಪು ನಂಬಿಕೆ ಆತ್ಮನನ್ನು ಹಿಂದಕ್ಕೆ ತಳ್ಳುತ್ತದೆ. ತಂದೆಯನ್ನು ಯಥಾರ್ಥವಾಗಿ ನೆನಪಿಸಿದರೆ ತುಕ್ಕು ಅಂದರೆ ಪಾಪ ಸಂಸ್ಕಾರ ಕರಗುತ್ತದೆ. ಪುರುಷಾರ್ಥ ಮಾಡದಿದ್ದರೆ ರಾಜಧಾನಿಯಲ್ಲಿ ಸ್ಥಾನ ಸಿಗುವುದಿಲ್ಲ. ಯೋಗದ ಮೌಲ್ಯ ಆತ್ಮವನ್ನು ತಮೋಪ್ರಧಾನದಿಂದ ಸತೋಪ್ರಧಾನಕ್ಕೆ ತರುವುದು. ಪುಣ್ಯ ಪಾಪಗಳ ಚಾರ್ಟ್ ನೋಡುತ್ತಾ ಸ್ವವಿಮರ್ಶೆ ಮಾಡಬೇಕು. ಪಾಪಕರ್ಮ ಮಾಡಿದರೆ ತಂದೆಗೆ ನಿಂದನೆ, ಸ್ವತಃ ಪತನ. ಕೆಟ್ಟ ಸಂಕಲ್ಪಗಳು, ಸ್ವಪ್ನಗಳು ಬಂದರೂ ಹೆದರಬಾರ್ದು. ಜಾಗರೂಕತೆ ಸಾಕು. ಶಾಂತಿಧಾಮ ಸುಖಧಾಮದ ಹಾದಿ ಬಾಬಾ ಮಾತ್ರ ಬೋಧಿಸಬಲ್ಲರು. ಈಗ ನಿಮ್ಮದು ಅಂತಿಮ ಜನ್ಮ. ಹಳೆಯ ಸಂಸ್ಕಾರಗಳನ್ನು ಬಿಟ್ಟು ಪಾವನರಾಗುವ ಸಮಯ. ಮಾರಲ್ ಅಂದರೆ ಆಧ್ಯಾತ್ಮಿಕ ಸಂದೇಶ. ಉನ್ನತ ಸ್ಥಿತಿ ಯೋಗದಿಂದ ಬರುತ್ತದೆ. ಯೋಗ ಹೆಚ್ಚಾದಂತೆ ಕರ್ಮೇಂದ್ರಿಯಗಳು ಆಜ್ಞಾಕಾರಿ ಸೇವಕರು ಆಗುತ್ತವೆ. ಮುಚ್ಚಿಟ್ಟುಕೊಂಡು ಕಾರ್ಯವು ಪತಿತತೆಗೆ ಕರೆದೊಯ್ಯುತ್ತದೆ. ಪಾವಿತ್ರ್ಯತೆಯು ದೇವತ್ವಕ್ಕೆ ಕರೆದೊಯ್ಯುತ್ತದೆ. ಸಣ್ಣ ಪ್ರೇರಣಾದಾಯಕ ಕಥೆ. ಒಬ್ಬ ವಿದ್ಯಾರ್ಥಿ ತನ್ನ ಗುರುಗಳಿಗೆ ಕೇಳಿದ, ಗುರುವೇ, ನನ್ನ ಮನಸ್ಸು ಯಾವಾಗಲೂ ಅಲೆ ಮಾಡುತ್ತದೆ. ಕರ್ಮೇಂದ್ರಿಯಗಳು ನನ್ನ ಮಾತು ಕೇಳುವುದೇ ಇಲ್ಲ. ಗುರು ಹೇಳಿದರು, ನೀವು ನೀರಿನಲ್ಲಿ ಬೆಳಕನ್ನು ಹಿಡಿಯಲು ಯತ್ನಿಸುತ್ತೀಯಾ?
ಬೆಳಕು ಹಿಡಿಯಲು ಸಾಧ್ಯವಿಲ್ಲ. ಆದರೆ ನೀರನ್ನು ನಿಶ್ಚಲ ಮಾಡಿದರೆ ಬೆಳಕು ಸ್ವತಃ ಸ್ಪಷ್ಟವಾಗಿ ಕಾಣುತ್ತದೆ. ಅದೇ ರೀತಿ ಮನಸ್ಸು ಸ್ಥಿರವಾದಾಗ ಕರ್ಮೇಂದ್ರಿಯಗಳು ಸ್ವತಃ ಶಾಂತವಾಗುತ್ತವೆ. ಸ್ಥಿತಿಯು ಸತೋಸ್ಥಿತಿಗೆ ಏರಿದಾಗ ಚಂಚಲತೆ ಇರುವುದಿಲ್ಲ.